ರಾಜ್ಯದಲ್ಲಿ ಮತ್ತೊಂದು ಸಾರಿಗೆ ಮುಷ್ಕರಕ್ಕೆ ಸಿದ್ಧವಾಯಿತು ವೇದಿಕೆ. ಕರ್ನಾಟಕ ಸಾರಿಗೆ ನೌಕರರ ವೇತನ ಹಿಂಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ 4 ಸಾರಿಗೆ ನಿಗಮಗಳಿಂದ ಬೆಂಗಳೂರಿನಲ್ಲಿ ಮುಷ್ಕರ. ನಿಗಮಕ್ಕೆ ಬರಬೇಕಾದ ಹಣ ಬರದೆ ನಷ್ಟದಲ್ಲಿವೆ ಈಗ ಸಾರಿಗೆ ನಿಗಮಗಳು. ರಾಜ್ಯದಲ್ಲಿ ಮತ್ತೊಂದು ಸಾರಿಗೆ ಮುಷ್ಕರಕ್ಕೆ ಸಿದ್ಧವಾಯಿತಾ ವೇದಿಕೆ ಅನ್ನೋ ಪ್ರಶ್ನೆ. ಕರ್ನಾಟಕ ಸಾರಿಗೆ ನೌಕರರ ವೇತನ ಹಿಂಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ 4 ಸಾರಿಗೆ ನಿಗಮಗಳಿಂದ ಬೆಂಗಳೂರಿನಲ್ಲಿ ಮುಷ್ಕರ ನಡೆಯಲಿದೆ. ಜನವರಿ 29ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಮುಷ್ಕರ ನಡೆಯಲಿದೆ. ನೋಡಿ, 4 ಸಾರಿಗೆ ನಿಗಮಗಳಾದ BMTC, KSRTC, KKRTC ಜೊತೆಗೆ KRTC ಈ 4 ನಿಗಮಗಳಿಂದ ಇಲ್ಲಿ ಮುಷ್ಕರ ನಡೆಯಲಿದೆ. ಸುಮಾರು 38 ತಿಂಗಳ ವೇತನ ಬಾಕಿ ಉಳಿಸಿಕೊಂಡಿದೆ ಸಾರಿಗೆ ನಿಗಮಗಳು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಒಂದಲ್ಲ ಎರಡಲ್ಲ, 38 ತಿಂಗಳ ವೇತನವನ್ನು ಸಾರಿಗೆ ನಿಗಮಗಳು ಬಾಕಿ ಉಳಿಸ್ಕೊಂಡಿದ್ದಾವಂತೆ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸಿಎಂಗೆ ಪತ್ರವನ್ನ ಕೂಡ ಬರೆಯಲಾಗಿದೆ. ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಬಹಿರಂಗ ಪತ್ರದಲ್ಲಿ ನಾನು ಬರೆದಿರ್ತಕ್ಕಂಥದ್ದು, ಇವತ್ತು ಏನು ಸಾರಿಗೆ ನೌಕರರೇನಿದ್ದಾರೆ, ಸಾರಿಗೆ ನೌಕರರ ಸಂಕಷ್ಟವನ್ನ ಈ ಕೂಡಲೇ ಆದ್ಯತೆಯ ಮೇರೆಗೆ ಪರಿಹಾರ ಮಾಡಬೇಕು ಅನ್ನುವಂಥದ್ದು. ಮತ್ತೆ ಅವತ್ತು ಅವರ 38 ತಿಂಗಳ ಹಿಂಬಾಕಿ ಏನಿದೆ, ಆ ಹಿಂಬಾಕಿಯ ವೇತನವನ್ನ ಈ ಕೂಡಲೇ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು, ಮತ್ತೆ ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ನಾನು ಈ ಹಿಂದೆಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಆದರೂ ಸಹ ಅವರು ಅದಕ್ಕೆ ಸರಿಯಾದಂಥ ಪ್ರಾಮಾಣಿಕವಾದಂಥ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ದೌರ್ಭಾಗ್ಯ. ಈಗಲಾದರೂ ಸಹ ಸುಮಾರು 1,15,000 ನೌಕರರು 4 ನಿಗಮಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಒಂದು ಫ್ಯಾಮಿಲಿಲಿ ಆವರೇಜು ಸರಾಸರಿ 3 ಜನ ಅಂತ ತಗೊಂಡ್ರು ಸಹ ಸುಮಾರು ಒಂದು 3 ರಿಂದ 3.5 ಲಕ್ಷ ಕುಟುಂಬಗಳು 3 ರಿಂದ 3.5 ಲಕ್ಷ ಅವರ ವೇತನವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಸೊ ಇದು ಸಹಜವಾಗಿ ದೀಪದ ಕೆಳಗೆ ಕಗ್ಗತ್ತಲು ಅನ್ನುವಂಥ ನಾಣ್ಣುಡಿ ಏನಿದೆಯಲ್ಲ, ಆ ರೀತಿಯಲ್ಲಿ ಇವತ್ತು ಇವರ ಗ್ಯಾರಂಟಿ ಯೋಜನೆಯ ಒಂದು ಭಾಗವಾಗಿರ್ತಕ್ಕಂಥ ಈ ಶಕ್ತಿ ಯೋಜನೆ ಏನಿದೆಯಲ್ಲ, ಈ ಶಕ್ತಿ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಸಾರಿಗೆ ನೌಕರರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಬಹಿರಂಗ ಪತ್ರದಲ್ಲಿ